ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು, ನ್ಯಾಯ ನಿಷ್ಠೂರಿ ದಾಕ್ಷಿಣ್ಯಪರ ನಾನಲ್ಲ, ಲೋಕವಿರೋಧಿ ಶರಣ ನಾನಾರಿಗೂ ಅಂಜುವವನಲ್ಲ, ಕೂಡಲ ಸಂಗನ ಶರಣರ ರಾಜೆ ತೇಜದಲ್ಲಿಪ್ಪೆನಾಗಿ ಅಂಥೇಳಿ ಬಸವಣ್ಣನವರು ಬಹಳ ಸುಂದರವಾದಂಥ ಒಂದು ವಚನವನ್ನು ಅನುಗ್ರಹ ಮಾಡ್ತಾರೆ. ಆ ವಚನಕ್ಕೆ ತಕ್ಕ ಹಂಗೆ ಬಸವಣ್ಣನವರ ಈ ವಚನದ ಆಶಯದಂತೆ ತಾವು ನಂಬಿದ್ದ ತತ್ವ ಸಿದ್ಧಾಂತಗಳನ್ನು ಯಾರೊಂದಿಗೂ ರಾಜಿ ಮಾಡಿಕೊಳ್ಳದೆ ಬಾಳಿದವರು. ಜಾತಿ ವರ್ಗ ವರ್ಣರಹಿತ ಸಮ ಸಮಾಜ ನಿರ್ಮಾಣಕ್ಕಾಗಿ ಹಳ್ಳಿ ಹಳ್ಳಿಗೂ ಸಂಚರಿಸಿದವರು. ಸತ್ಯ ಪ್ರತಿಪಾದನೆಗಾಗಿ ಯಾವ ಸ್ವಾಮಿ ಇರಲಿ, ದೊರೆ ಇರಲಿ, ಪಂಡಿತನಿರಲಿ, ಅವನೊಂದಿಗೆ ಅದನ್ನು ನೇರವಾಗಿ ಪ್ರತಿಪಾದಿಸುತ್ತಾ ಅದರಂತೆಯೇ ಬಾಳಿ ಬದುಕಿದ ಅಚ್ಚಶರಣರು ಅಕ್ಕಲಕೋಟೆಯ ರೇವಣಸಿದ್ದೇಶ್ವರ ಶರಣರು ಅಂಥೇಳಿ ಬಹಳ ಸುಂದರವಾಗಿ ಅಕ್ಕಲಕೋಟೆಯ ರೇವಣಸಿದ್ಧ ಶರಣರನ್ನು ಕುರಿತು ವಿವರಿಸುತ್ತಾರೆ. ಪಕ್ಕಾ ಬಸವ ತತ್ವದ ಅಭಿಮಾನಿಗಳು ಬಸವಣ್ಣನನ್ನು ತಮ್ಮ ಜೀವನದ ಆದರ್ಶ ಪ್ರಾಯವನ್ನಾಗಿಟ್ಟುಕೊಂಡು ಆ ಬಸವ ತೋರಿದ ದಾರಿಯಲ್ಲಿ ನಡೆದಂತಹ ಪುಣ್ಯಾತ್ಮರು ಈ ಅಕ್ಕಲಕೋಟೆಯ ರೇವಣಸಿದ್ಧ ಶರಣರು. ರೇವಣಸಿದ್ಧ ಶರಣರು ಹುಟ್ಟಿನಿಂದನ ಅವರು ಹೋರಾಟದ ಒಂದು ಪ್ರತಿಭೆಯಾಗಿದ್ದರು. ಸಮಾಜದೊಳಗಿನ ಮೇಲು ಕೀಳುಗಳನ್ನು, ದೊರೆಗಳ ದಬ್ಬಾಳಿಕೆಯನ್ನು ಸಣ್ಣವರಿದ್ದಾಗನ ಖಂಡಿಸಿದಂತಹ ಛಲವಾದಿಗಳು ಈ ರೇವಣಸಿದ್ಧ ಶರಣರು. ರೇವಣಸಿದ್ಧ ಶರಣರು ಸಿದ್ಧಾರೂಢರ ಹತ್ತಿರ ಬಂದಿದ್ದು, ಸಿದ್ಧಾರೂಢರಲ್ಲಿನ ಜಗಜ್ಯೋತಿ ಬಸವಣ್ಣನನ್ನು ಕಂಡಿದ್ದು, ಸಿದ್ಧಾರೂಢರ ಒಂದು ಮಹಿಮೆಯ ಪ್ರಚಾರವನ್ನು ಮಾಡಿದ ವಿಷಯಗಳನ್ನು ಪೂಜ್ಯಶ್ರೀ ಸಿದ್ಧಾರೂಢ ಸ್ವಾಮಿಗಳು ಜೀವನ ಲೀಲಾಮೃತ ಅನ್ನುವ ಒಂದು ಸಿದ್ಧಾರೂಢರ ಚರಿತ್ರದಲ್ಲಿ ಲೇಖಕರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ ಸಿಂದಗಿಯವರು ಇವತ್ತು ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ಕಾರಜೋಳ ಎಂಬುವುದು ಅಕ್ಕಲಕೋಟ ಬಳಿಯ ಒಂದು ಸಣ್ಣ ಊರು. ಅಲ್ಲಿ ದಾನಪ್ಪನೆಂಬುವ ಒಬ್ಬ ಗಟ್ಟಿ ಕುಳ ಇದ್ದ. ಬಾಲ್ಯದಲ್ಲಿ ವಿವಾಹವಾಗಿತ್ತು. ಅವನ ಪತ್ನಿ ಮಡಿದ ಮೇಲೆ ಅವನಿಗೆ ಎಳೆತನದಲ್ಲಿಯೇ ವೈರಾಗ್ಯ ಬೆಳೆಯತೊಡಗಿತು. ಆ ಸಮಯಕ್ಕೆ ಕಾರಜೋಳಕ್ಕೆ ಒಬ್ಬ ಹಠಯೋಗಿ ಬಂದನು. ದಾನಪ್ಪ ಆ ಹಠಯೋಗಿಯ ಸೇವೆಯನ್ನು ಮನಮುಟ್ಟಿ ಮಾಡತೊಡಗಿದ. ಸ್ವಾಮಿ, ದಯಮಾಡಿ ನನಗೆ ಸನ್ಯಾಸಿ ದೀಕ್ಷೆ ನೀಡಿರಿ ಎಂದು ಪ್ರಾರ್ಥಿಸಿದ. ಆ ಹಠಯೋಗಿಯ ಕರಳು ಕರಗಲಿಲ್ಲ, ಮನಸ್ಸು ಮರುಗಲಿಲ್ಲ. ಅವನ ಸೇವೆ ಮುಂದುವರಿಯಿತು. ಸ್ವಾಮಿ, ನನಗೆ ಸನ್ಯಾಸಿ ದೀಕ್ಷೆ ಕೊಟ್ಟು ಶಿಷ್ಯನಾಗಿ ಮಾಡಿಕೊಂಡು ಉದ್ಧಾರದ ಹಾದಿ ತೋರಬೇಕೆಂದು ದಾನಪ್ಪ ದುಂಬಾಲು ಬೀಳತೊಡಗಿದ. ಸಿಟ್ಟಿಗೆದ್ದ ಆ ಯೋಗಿ, ಎಲೋ ತೊಲಗಾಚೆ ಎಂದು ಜೋರಾಗಿ ಕಲ್ಲು ಬೀಸಿದ. ಆ ಕಲ್ಲು ಬಂದು ತಲೆಗೆ ಬಡಿದು ರಕ್ತ ಸುರಿಯಿತು. ದಾನಪ್ಪ ಆ ಕಲ್ಲನ್ನೇ ಗುರು ಕೊಟ್ಟ ಲಿಂಗವೆಂದು ಅದಕ್ಕೆ ರೇವಣಸಿದ್ದೇಶ್ವರ ಎಂದು ಹೆಸರಿಟ್ಟು ಪೂಜಿಸತೊಡಗಿದ. 12 ವರ್ಷಗಳ ಕಾಲ ಬೇವಿನ ಮರದ ಮೇಲೆಯೇ ವಾಸ, ಅದೇ ತಪ್ಪಲು ಆಹಾರ, ಅದೇ ಉಗ್ರ ತಪಸ್ಸು ನಡೆಯಿತು. ಆ ದಾನಪ್ಪನಿಗೆ
ಬಸಲಿಂಗಮ್ಮ ಎಂಬುವಳು ಸಹೋದರಿ. ಅವಳು ಅಣ್ಣನ ಸೇವೆಯಲ್ಲಿ ದೇಹವನ್ನು ಸವೆಸಿದಳು. ಅವನ ಸೇವೆಯ ಕರುಣೆಯಿಂದೆಂಬಂತೆ ಆ ತಾಯಿಯ ಉದರದಲ್ಲಿ 7 ಹೆಣ್ಣಿನ ಮೇಲೆ 1 ಗಂಡು ಮಗು ಹುಟ್ಟಿತು. ಅವನ ಹೆಸರು ರೇವಣಸಿದ್ಧ ಎಂದಿಟ್ಟರು ಅಂಥೇಳಿ ಇಲ್ಲಿ ಅಕ್ಕಲಕೋಟೆಯ ರೇವಣಸಿದ್ಧ ಶರಣರನ್ನು ಕುರಿತು ವಿವರಣೆಯನ್ನು ಕೊಡ್ತಾರೆ. ಅಕ್ಕಲಕೋಟೆಯ ಹತ್ತಿರ ಇರುವಂಥ ಕಾರಜೋಳ ಅನ್ನುವಂಥ ಊರದೊಳಗೆ ದಾನಪ್ಪ ಅನ್ನುವ ಒಬ್ಬ ಪುಣ್ಯಾತ್ಮ ಬಾಲ್ಯ ವಿವಾಹವಾಗಿತ್ತು. ಸಣ್ಣಕ್ಕಿದ್ದಾಗನ ಅವರ ಹೆಂಡತಿ ತೀರ್ಕೊಂಡ್ಲು. ಆವಾಗ ವೈರಾಗ್ಯ ಹುಟ್ಟಿ ಆ ಊರಿಗೆ ಒಬ್ಬ ಹಠಯೋಗಿಗಳು ಬರ್ತಾರೆ, ತಪಸ್ವಿಗಳು. ಅವರ ಸೇವೆಯನ್ನು ಮಾಡ್ತಾರೆ. ನನಗೆ ಸನ್ಯಾಸ ದೀಕ್ಷೆಯನ್ನು ಕೊಡ್ರಿ ಅಂಥೇಳಿ ಬಹಳ ದುಂಬಾಲ ಬಿದ್ದಾಗ ಸಿಟ್ಟಿಗೆದ್ದು ಒಂದು ದೊಡ್ಡ ಕಲ್ಲನ್ನು ಅವರ ತಲೆಗೆ ಎಸಿತಾರವ್ರು. ಆ ತಲೆಗೆ ತೂತು ಬಿದ್ದು ರಕ್ತಸ್ರಾವ ಆಗಕ್ಕೆ ಚಾಲು ಮಾಡ್ತೈತಿ. ಆ ಧನಪ್ಪನವರಿಗೆ ಸಿಟ್ಟು ಬರಲಿಲ್ಲ. ಇದು ಗುರುಪ್ರಸಾದ ಅಂಥೇಳಿ ಸ್ವೀಕಾರ ಮಾಡಿ ಒಂದು ಬೇವಿನ ಗಿಡದ ತೆಳಗೆ ಆ ಕಲ್ಲನ್ನು ಸ್ಥಾಪನೆ ಮಾಡಿ ಅದಕ್ಕೆ ರೇವಣಸಿದ್ದೇಶ್ವರ ಅಂತ ಹೆಸರಿಟ್ಟು ಅದೇ ಬೇವಿನ ಮರದ ಮೇಲೆ ಕುಂತು 12 ವರ್ಷ ಅಖಂಡ ತಪಸ್ಸನ್ನು ಆಚರಿಸ್ತಾರೆ ನೋಡ್ರಿ ಆ ದಾನಪ್ಪನವರು. ಅವರ ತಂಗಿ ಬಸಲಿಂಗಮ್ಮ, ಆಕೆದು ಲಗ್ನ ಆಗಿತ್ತು. ಆದರೆ ಅಣ್ಣನ ಸೇವೆಯನ್ನು ವಿಶೇಷವಾಗಿ ಮನಮುಟ್ಟಿ ಮಾಡಿದಳು. ಆಕೆ ಶಿವಸ್ವರೂಪನಾದಂಥ ತಮ್ಮ ಅಣ್ಣ ದಾನಪ್ಪನ ಸೇವೆ ಮಾಡಿದ ಫಲವಾಗಿ ಒಂದು ಗಂಡ ಮಗ ಹುಟ್ಟಿತು. 7 ಹೆಣ್ಣಾಗಿದ್ದು ಆಕೆಗೆ 8ನೇದು ಗಂಡ ಮಗ ಹುಟ್ಟಿತು. ರೇವಣಸಿದ್ದೇಶ್ವರನ ಪೂಜೆಯನ್ನು ಮಾಡಿದ ನಮ್ಮಣ್ಣ ಅದಕ್ಕೆ ನನ್ನ ಮಗನ ಹೆಸರು ರೇವಣಸಿದ್ಧ ಅಂತೇಳಿ ಇಡಬೇಕಂಥೇಳಿ ಅಮ್ಮ ಬಸಲಿಂಗಮ್ಮ ರೇವಣಸಿದ್ಧ ಅಂಥೇಳಿಕಾರ ಅವರನ್ನು ತನ್ನ ಮಗನಿಗೆ ಹೆಸರಿಡ್ತಾಳೆ. ರೇವಣಸಿದ್ಧರಿಗೆ ಬಹಳ ವಿಶೇಷವಾಗಿ ಒಂದು ಕ್ರಾಂತಿಕಾರಿ ಸ್ವಭಾವ ಹುಟ್ಟಿನಿಂದನೇ ಬಂದಿತ್ತವರಿಗೆ. ರಾಮಲಿಂಗಪ್ಪ ಅವರ ತಂದೆ ಹೆಸರು 1862 ಹುಟ್ಟುತ್ತಾರವ್ರು. ಅವರಿಗೆ ಕಲ್ಯಾಣದ ಶರಣರ ಕ್ರಾಂತಿಕಾರಿ ವಿಚಾರಗಳು, ಕರುನಾಡಿನಲ್ಲಿ ಹರಿದಂತಹ ತತ್ವಗಳು, ಸೇವಾ ಕಾರ್ಯ, ಧರ್ಮಪಾರಾಯಣತೆ, ಲಿಂಗನಿಷ್ಠೆ, ಭಕ್ತರ ಗಮನಗಳನ್ನು ಸೆಳೆದು ಒಮ್ಮೆ ಅಕ್ಕಲಕೋಟೆ ಸಂಸ್ಥಾನದೊಳಗೆ ಮಳೆ ಆಗಿರೋದಿಲ್ಲ. ಆವಾಗ ಜನ ಕಂಗಾಲಾಗಿದ್ದರು. ಬರದ ಭೀಕರತೆಯನ್ನು ಕಂಡಂಥ ರಾಜರು ಹೌಹಾರಿದರು. ಫತೇಸಿಂಹ ಮಹಾರಾಜರು ಎಲ್ಲೆಡೆ ಪೂಜಾ ಏರ್ಪಾಟು ಮಾಡಿಸಿದರು. ಯಜ್ಞಯಾಗಾದಿಗಳನ್ನು, ಹೋಮ ಹವನಾದಿಗಳನ್ನು ಮಾಡಿಸಿದರೂ ಪ್ರಯೋಜನವಾಗಲಿಲ್ಲ. ಆವಾಗ ಈ ರೇವಣಸಿದ್ಧರು ಏನು ಮಾಡ್ತಾರಂದ್ರೆ ಕಠೋರವಾದಂಥ ಅನುಷ್ಠಾನವನ್ನು ಮಾಡ್ತಾರೆ. 7 ದಿನ ಕುಂತಲಿನ ಕುಂತು ಆಹಾರ ನೀರಿರಲಾರ್ದ ತಪಸ್ಸನ್ನು ಆಚರಿಸ್ತಾರೆ. 7 ದಿವಸ ಮುಗಿಯೋದ್ರೊಳಗನ ಆ ಒಂದು ಅಕ್ಕಲಕೋಟೆ ಸಂಸ್ಥಾನದ ತುಂಬ ಸಾಕಷ್ಟು ಮಳೆಯಾಗಿ ಕೆರೆ ಹಳ್ಳ ಬಾವಿಗಳು ತುಂಬಿಬಿಡ್ತಾವೆ. ಆವಾಗ ಆ ಫತೇಸಿಂಹ ಮಹಾರಾಜರು ಬಹಳ ಸಂತೋಷಪಟ್ಟು ಆ ರೇವಣಸಿದ್ಧರನ್ನು ಶರಣ ಅಂಥೇಳಿ ಕರೆದು ಅವರನ್ನು ಗೌರವಿಸ್ತಾರೆ. ಬಸವಣ್ಣನವರು ಪರಮ ಭಕ್ತರಾಗಿದ್ದರು. ಕ್ರಾಂತಿಕಾರಕ ವಿಚಾರಗಳನ್ನು ಹೊಂದಿದ್ರು. ಮತ್ತು ಸಾಮಾನ್ಯನಿಗೂ ಸಹಿತ ಪೀಠಾಧಿಪತಿ ಆಗಕ್ಕೆ ಅವಕಾಶ ಐತಂಥೇಳಿ ಹೊಸ ಆಂದೋಲನವನ್ನು ಅವರು ಆರಂಭ ಮಾಡ್ತಾರೆ. ಒಂದು ವೇಳೆ ನಾ 12ನೇ ಶತಮಾನದೊಳಗೆ ಹುಟ್ಟಿದ್ನಿಪ್ಪ ಅಂದ್ರೆ ಬಸವಣ್ಣ ಪ್ರಭುದೇವರ ಸೇವಾ ಮಾಡಿ ಸದ್ಗತಿ ಹೊಂತಿದ್ನಿ ಅಂಥೇಳಿ
ದುಃಖಪಟ್ಟು ಅಂತಹ ಮಹಾತ್ಮರು ಈಗ ಎಲ್ಲಿದ್ದಾರೆ ಅಂತ ಹೇಳ್ಕಾರ ಒಂದು ಕಾರ್ಯಕ್ರಮದೊಳಗೆ ರೇವಣಸಿದ್ಧ ಮಹಾಸ್ವಾಮಿಗಳು ಮಾತಾಡ್ತಾರೆ. ಆವಾಗ ಅಲ್ಲೇ ಉಪಸ್ಥಿತವಿದ್ದಂಥ ಒಬ್ಬ ಸ್ವಾಮಿಗಳು ರೇವಣಸಿದ್ಧರಿಗೆ ಹೇಳ್ತಾರೆ ಏನಂದ್ರೆ, ಈಗಾದರೂ ಸಹಿತ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ಅನ್ನುವ ಮಹಾತ್ಮರಿದ್ದಾರೆ. ಅವರು ಪ್ರತ್ಯಕ್ಷ ಬಸವಣ್ಣನ ಸ್ವರೂಪರನಾದಾರ. ನೀವು ಅವ್ರ ಹತ್ರ ಹೋದರೆ ಗೊತ್ತಾಗತೈತಿ ಅಂಥೇಳಿ ರೇವಣಸಿದ್ಧ ಮಹಾಸ್ವಾಮಿಗಳಿಗೆ ಆ ಸಾಧುಗಳು ಹೇಳ್ತಾರೆ. ಆವಾಗ ರೇವಣಸಿದ್ಧ ಮಹಾಸ್ವಾಮಿಗಳು ಹ್ಞೂ ಅಂತಾರೆ. ಆದರೆ ಮನುಷ್ಯನೊಳಗೆ ಒಂದು ಸಂಶಯ, ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದ್ರೂ ಸಹಿತ ಸಿದ್ಧಾರೂಢರು ಲಿಂಗವನ್ನು ಬಿಟ್ಟಾರಂತ, ಮತ್ತು ಅವರಿಗೆ ಲಿಂಗದ ಮಹತ್ವವನ್ನು ತೋರಿಸ್ಕೊಡಬೇಕು, ಅವರಿಗೆ ಲಿಂಗ ಕಟ್ಟೆ ಬರ್ತಾನೆ ಅಂತ ಹೇಳಿಕಾರ ಅವರು ಹುಬ್ಬಳ್ಳಿಗೆ ಬಂದರು. ಹುಬ್ಬಳ್ಳಿನ ಆಗಲಿ ಅಥವಾ ಸಿದ್ಧಾರೂಢರನ್ನ ಆಗಲಿ ಅವರಿಗೆ ಹೊಸಾದನ. ಶರಣರು ನಸುಕಿನ ಸಮಯಕ್ಕೆ ಹುಬ್ಬಳ್ಳಿಗೆ ಬಂದರು. ಸಿದ್ಧರ ಮಠಕ್ಕೆ ನಡೆದೇ ಹೊರಟಿದ್ದರು ಅಂತ ಹೇಳ್ತಾರೆ. ಇಲ್ಲಿ ಲೇಖಕರು ಹೇಳಿದಂಥ ವಿಚಾರ, ಎದುರಿಗೆ ದೂರದಿಂದ ಟಾಂಗಾದೊಳಗೆ ಕುಳಿತು ಸಿದ್ಧಾರೂಢರು ಬರ್ತಿದ್ರು. ಇನ್ನೂ ಶರಣಪ್ಪನವರು ಬಹು ದೂರ ಇರುವಾಗಲೇ ಸಿದ್ಧರು ಟಾಂಗಾ ಹೊಡೆಯುವ ಸಾಹೇಬನಿಗೆ, ಏ ಸಾಹೇಬ, ಅದು ಅಲ್ಲಿ ದೂರದಲ್ಲಿ ಒಬ್ಬ ನಮ್ಮ ಕಡೆ ಬರ್ತಿದ್ದಾನಲ್ಲ, ಅವನ ಹತ್ತಿರ ಟಾಂಗಾ ನಿಲ್ಲಿಸು ಎಂದು ಹೇಳಿದರು. ಶರಣರ ಹತ್ತಿರವೇ ಟಾಂಗಾ ಬಂದು ನಿಂತಿತು. ಸಿದ್ಧಾರೂಢರು ನೇರವಾಗಿ ಶರಣರಿಗೆ, ನೀನು ಕಾರಜೋಳದ ಶರಣಪ್ಪ ಅಲ್ಲವೇ? ಅಂಗದ ಮೇಲೆ ಲಿಂಗವಿಲ್ಲದ ಸಿದ್ಧಾರೂಢರಿಗೆ ಲಿಂಗ ತೊಡಿಸಲೆಂದು ಹುಬ್ಬಳ್ಳಿಗೆ ಬಂದೆಯಲ್ಲವೇ ಶರಣ? ನನಗೊಂದು ಲಿಂಗು ಬೇಕಾಗಿತ್ತು ಅಂದರು. ಎಲ್ಲಿ ತಾ ನೀ ತಂದ ಲಿಂಗವನ್ನು ಅಂದರು. ಆಗ ಶರಣಪ್ಪನವರಿಗೆ ಮಾತೇ ಬರಲಿಲ್ಲ. ಸಾವರಿಸಿಕೊಂಡು, ಸ್ವಾಮಿ, ಲಿಂಗವನ್ನು ತರಲಿಲ್ಲ ಎಂದರು. ಆಗ ಸಿದ್ಧರು, ಶರಣ, ತಾರದ ಲಿಂಗವನ್ನು ಹೇಗೆ ಕಟ್ಟುತ್ತೀ ಎಂದು ಕೇಳಿದರು. ಆಗ ಮಳೆ ಬೀಳುತ್ತಿತ್ತು. ಶರಣರ ಮೈ ತೊಯ್ತು. ಅಂತಹ ತಂಪು ಹವೆಯಲ್ಲಿಯೂ ಅವರ ಶರೀರ ಬೆವರಿತು. ಆಗಲೇ ಸಿದ್ಧರ ದೈವಿ ಶಕ್ತಿಯ ಎದುರು ಶರಣಪ್ಪನವರು ಶರಣಾಗತರಾದರು ಅಂತ ಇಲ್ಲಿ ಹೇಳ್ತಾರೆ. ಅದೇ ಸ್ಥಳದಲ್ಲಿ ಇವತ್ತು ಅಕ್ಕಲಕೋಟೆಯ ಶರಣಪ್ಪನವರ ಮಠವನ್ನು ನಾವು ಕಾಣಬಹುದು. ಸಿದ್ಧಾರೂಢ ಮಠದ ಹುಬ್ಬಳ್ಳಿಯ ದ್ವಾರ ಬಾಗಿಲಕ್ಕೆ ಹತ್ತಿಕೊಂಡನ ಸಿದ್ಧಾರೂಢರ ಮಠದ ಕಡೆ ಹೋಗುವಾಗ ಎಡಭಾಗಕ್ಕೆ ಇರುವುದನ್ನು ಅಕ್ಕಲಕೋಟೆಯ ಶರಣಪ್ಪನವರ ಮಠ ಇವತ್ತಿನ ಮಠನೂ ನಾವು ನೋಡ್ಬೋದು. ಸಿದ್ಧಾರೂಢರ ಮೊದಲ ಭೇಟಿಯಾದಂಥ ಸ್ಥಳದಲ್ಲಿ ಆ ಒಂದು ಸುಂದರವಾದಂಥ ಮಠವನ್ನು ಸ್ಥಾಪನೆ ಮಾಡಿ ಗುರುಬೆಟ್ಟಿ ಅಂತ ಹೇಳ್ಕಾರ ಆ ಸ್ಥಳವನ್ನು ಕರೀತಿದ್ರಂತೆ. ಸಿದ್ಧರು ಶರಣರನ್ನು ಮಠಕ್ಕೆ ಕರೆತಂದು ಬಂದವರಿಗೆ ಸಿದ್ಧರು ಬೊಗಸೆ ಉತ್ತತ್ತಿ ಕಲ್ಲು ಸಕ್ಕರೆ ಕೊಡ್ತಿದ್ರಂಥವರು. ಶರಣರು ಹಂಗಾರ ನನಗೂ ಉತ್ತತ್ತಿ ಕಲ್ಲು ಸಕ್ಕರೆ ಕೊಡಬಹುದು ಸಿದ್ಧಾರೂಢರು ಅಂತ ಹೇಳ್ಕಾರ ತಿಳ್ಕೊಂಡಿದ್ರು. ಆದರೆ ಒಂದು ಬಾಳೆಹಣ್ಣನ್ನು ತಗೊಂಡು ಅದನ್ನು ಸುಲಿದು ಅರ್ಧ ತಾವು ಕಚ್ಚಿ ತಿಂದು ಉಳಿದಿದ್ದನ್ನು ಶರಣರಿಗೆ ಕೊಡ್ತಾರೆ. ತ್ರಿಕಾಲ ಪೂಜಾ ನಿಷ್ಠರಾಗಿದ್ದರು ಶರಣರು. ಅವ್ರದ್ದು ಇನ್ನೂ ಸ್ನಾನವೂ ಆಗಿರಕ್ಕಿಲ್ಲ, ಪೂಜಾನೂ ಆಗಿರಕ್ಕಿಲ್ಲ. ಒಂದು ಕ್ಷಣ ಒಂದು ಸಂಶಯ ಬಂತವರಿಗೆ. ಏನಂದ್ರೆ, ಅಂಗದ ಮೇಲೆ ಲಿಂಗವಿಲ್ಲದಂಥ ಈ ಸಿದ್ಧರು ಕೊಟ್ಟ ಎಂಜಲ ಪ್ರಸಾದ ತಿನ್ನಬೇಕಾನ ಅಂತಂದರು. ಮತ್ತೊಂದು ಹೇಳಿದ್ರು, ಏನಂದರೆ, ವಿಪ್ರ ಮೊದಲಾಗಿ ಅಂತ್ಯಜ ಕಡಿಯಾಗಿ ಎಲ್ಲರನ್ನು ಒಂದೇ ಎನ್ನುವ ಬಸವನ ಹೋರಾಟವನ್ನೇ ಸಿದ್ಧರು ಕೈಗೊಂಡಿದ್ದರು ಶರಣರಿಗೆ ತಿಳಿದಿತ್ತು. ಕಕ್ಕಯ್ಯನ ಮನೆಯ ಮಿಕ್ಕ ಪ್ರಸಾದಕ್ಕೆ ಬಸವಣ್ಣನವರೇ ಹಸಿದಿದ್ದರೆಂದ ಮೇಲೆ ಸಿದ್ಧಾರೂಢರು ನೀಡಿದ ಪ್ರಸಾದ ಪರಮ ಪ್ರಸಾದವೆಂದು
ಹಿಂದೆ ಮುಂದೆ ನೋಡಲಾರ್ದ ಅವರು ಮತ್ತೆ ಸ್ವೀಕಾರ ಮಾಡ್ತಾರೆ. ಶರಣರ ಮೈಮನ ಮಂದಿರದೊಳಗೆ ಸಿದ್ಧಾರೂಢರು ತುಂಬಿ ಬಿಡ್ತಾರೆ ನೋಡ್ರಿ. ಕರ್ನಾಟಕ ಮಹಾರಾಷ್ಟ್ರಗಳೊಳಗೆ ಶರಣರು ಸಿದ್ಧಾರೂಢರ ತತ್ವವನ್ನು, ಆರೂಢ ತತ್ವವನ್ನು ಪ್ರಚಾರ ಮಾಡ್ತಾರೆ. ಅವರ ಸೊಂಟಕ್ಕೆ ವಸ್ತ್ರ ಸುತ್ತಿ ಭಕ್ತಿಯ ಬರದಿಂದ ಸಾಧು ಬಂಧನ ನೋಡು ತಂಗಿ, ಸಿದ್ಧ ಬಂಧನ ನೋಡು ತಂಗಿ ಅಂತ ಹೇಳಿ ಸಿದ್ಧಾರೂಢರ ಸಮ್ಮುಖದೊಳಗೆ ಕೈಲಾಸ ಮಂಟಪದೊಳಗೆ ಕುಣಿದಾಡ್ತಿದ್ರಂತೆ. ಅದನ್ನು ನೋಡಿ ಸಿದ್ಧಾರೂಢರು ಕುಲು ನಗತಿದ್ರಂತೆ. ಮಠದೊಳಗೆ ಎಷ್ಟೋ ಜನ ಪಂಡಿತರಿದ್ದರು. ಆ ಪಂಡಿತರಿಗೆ ಶರಣಪ್ಪನವ್ರ ಮೇಲೆ ಗೌರವ ಇರಾಕಿಲ್ಲ. ಕೆಲವು ಅಸಮಾಧಾನ ಇತ್ತವರಿಗೆ. ಅವರು ಸಿದ್ಧಾರೂಢರಂತಕ್ಕೆ ಬಂದು ಹೇಳ್ತಾರೆ, ಯಪ್ಪ, ನಾವು ಇಷ್ಟೊಂದು ಜ್ಞಾನಭರಿತವಾದಂಥ ಶಾಸ್ತ್ರವನ್ನು ಹೇಳ್ತಿದ್ರು ಸಹಿತ ಗಂಭೀರ್ಯದಿಂದ ಕುಂತಿರ್ತೀರಿ. ಆ ಹಳ್ಳಿ ಹುಂಬ ಶರಣ ಹುಚ್ಚನಂಗೆ ಪ್ರವಚನ ಮಾಡುವಾಗ ಕುಲು ನಗತೀರಿ, ಇದ್ಯಾವ ನ್ಯಾಯ ನಿಂಬುದು ಅಂತ ಕೇಳಿದರು. ಆವಾಗ ಮತ್ತೆ ಹೇಳ್ತಾರೆ, ಕಾಳ ಕಟ್ಟಿಗೆ ತಂದು ನಿಮ್ಮ ಸೇವಾ ಮಾಡ್ತಾನೆ, ಅದಕ್ಕೆ ಇಡ್ರವನ್ನ ಪ್ರವಚನ ಹೇಳಕ್ಕೆ ಇಡಬೇಡ್ರಿ ಅಂತಿದ್ರಂತ. ಆವಾಗ ಸಿದ್ಧಾರೂಢಪ್ಪಗಳು ಅಂತಿದ್ರಂತ, ನೋಡ್ರಪ್ಪ, ನಾ ಏನು ಮತ್ತು ನಾರಿ ಏನು ನಿಮ್ಮಂಗೆ ಪಂಡಿತ ಅಲ್ಪ. ನಾನು ಹಳ್ಳಿ ಹುಂಬನ, ಹಳ್ಳಿಯಿಂದ ಬಂದವನ. ಅದಕ್ಕೆ ನಾ ಅವನ ಒಂದು ಪ್ರವಚನವನ್ನು ಕೇಳಿ ಸಂತೋಷ ಪಡ್ತೀನಿ. ನೋಡ್ರಪ್ಪ, ಕಾಲೊಳಗೆ ಮುಳ್ಳ, ಕಣ್ಣೊಳಗೆ ಹಳ್ಳ, ಮನೆಯೊಳಗಿನ ಜಗಳ, ಮನುಷ್ಯನೊಳಗಿನ ಸಂಶಯ ಮೊದಲು ಕಳ್ಕೋಬೇಕ್ರಪ್ಪ ಅಂತ ಸಿದ್ಧಾರೂಢರು ಹೇಳ್ತಿದ್ರಂತೆ. ನಿಮ್ಮಲ್ಲಿ ನೀವು ಪಂಡಿತರು ಅನ್ನುವಂತಹ ಅಭಿಮಾನವನ್ನು ಇಟ್ಟುಕೊಂಡು, ನಾ ಇಷ್ಟು ಕಲಿತೀನಿ ಅನ್ನುವಂಥ ಅಹಂಕಾರವನ್ನು ಇಟ್ಕೊಂಡು ನೀವು ಶಾಸ್ತ್ರ ಹೇಳ್ತಿರ್ತೀರಿ. ಆದರೆ ನಮ್ಮ ಶರಣ ಹಾಗಲ್ಲ, ನನಗೇನು ಗೊತ್ತಿಲ್ಲ, ನಮ್ಮಪ್ಪ ಸದ್ಗುರುನಾಥ ಏನು ನುಡಿಸ್ತಾನೋ ಅದನ್ನು ನಾನು ನುಡಿತೇನೆ ಅಂತ ತಿಳಿದು ನಿರಹಂಭಾವದಿಂದ ಮಮಕಾರವನ್ನು ತೊರೆದು ನಿರಹಂಕಾರ ರೀತಿಯಿಂದ ಪ್ರವಚನ ಮಾಡ್ತಾನಪ್ಪ. ಅದಕ್ಕೆ ನನಗೆ ಸಂತೋಷ ಆಗ್ತೈತಿ ಅಂತ ಹೇಳಿಕಾರ ಸಿದ್ಧಾರೂಢರು ಹೇಳ್ತಿದ್ರಂತ ನೋಡ್ರಿ. ಸಿದ್ಧಾರೂಢಪ್ಪನ ಬಗ್ಗೆ ವಿಶೇಷವಾದಂಥ ಒಂದು ಪ್ರಚಾರವನ್ನು ಕರ್ನಾಟಕ ಮಹಾರಾಷ್ಟ್ರದ ಉದ್ದಗಲಕ್ಕೂ ಶರಣರು ಸಂಚಾರ ಮಾಡಿ ಪ್ರಚಾರ ಮಾಡುತ್ತಾನೆ. ಪುಣೆಯ ಒಳಗೆ ಒಂದು ದಿವಸ ಅಕ್ಕಲಕೋಟೆಯ ಶರಣಪ್ಪನವರು ಮಾಡುತ್ತಿರುವಂಥ ಪ್ರವಚನವನ್ನು ಕೇಳಿ ಪುಣೆಯ ಒಳಗಿನ ದೊಡ್ಡ ಶ್ರೀಮಂತರಂದ್ರಂತ ಅಕ್ಕಲಕೋಟೆಯ ಶ್ರವಣ ಸಿದ್ಧ ಮಹಾಸ್ವಾಮಿಗಳನ್ನ ಇಷ್ಟು ಜ್ಞಾನಿಗಳದಾರು ಅಂದಮೇಲೆ ಇವರ ಗುರುಗಳಾದಂತಹ ಸಿದ್ಧಾರೂಢರು ಹೆಂಗಿರಬಹುದು ಅಂಥೇಳಿ ಸಿದ್ಧಾರೂಢರ ಭೇಟಿಗೆ ಪುಣೆಯಿಂದ ಭಕ್ತರು ಬಂದಿದ್ದರಂತ. ಮುಂಬೈದೊಳಗಿರುವಂಥ ಪಾರ್ಸಿ ಜನಾಂಗಕ್ಕೆ ಸಿದ್ಧಾರೂಢರ ಮಹಿಮೆಯನ್ನು ಹೇಳಿ ಪಾರ್ಸಿ ಜನಾಂಗದವರನ್ನು ಹುಬ್ಬಳ್ಳಿಗೆ ಕರ್ಕೊಂಡು ಬಂದಂತಹ ಕೀರ್ತಿ, ಬರೋಡದ ರಾಜನನ್ನು, ಅಕ್ಕಲಕೋಟೆಯ ಮಹಾರಾಣಿಯನ್ನು, ಸೊಂಡೂರಿನ ರಾಜರನ್ನು, ಹಿಂಗೆ ಸೊಲ್ಲಾಪುರದ ರಾಜರ ಮನೆತನಗಳನ್ನು ಸಿದ್ಧಾರೂಢರ ಹಂತಕ್ಕೆ ಕರ್ಕೊಂಡು ಬಂದಂಥ ಕೀರ್ತಿ ಅಕ್ಕಲಕೋಟೆ ಶರಣಪ್ಪನವರಿಗಿನ ಸಲ್ಲತೈತಿ. ಎಷ್ಟೋ ಲಕ್ಷ ಜನ ಕೂಡಿದ್ರು ಒಂದು ಸಾರಿ ಶಿವರಾತ್ರಿ ಜಾತ್ರೆಗೆ. ಎಲ್ಲಿ ನೋಡಿದಲ್ಲಿ ಚಕ್ಕಡಿ, ಎಲ್ಲಿ ನೋಡಿದಲ್ಲಿ ಕುದುರೆ, ಎಲ್ಲಿ ನೋಡಿದಲ್ಲಿ ಜನ. ಶರಣಪ್ಪನವರು ಸಿದ್ಧಾರೂಢರ ಹಂತಕ್ಕೆ ಬಂದು, ಯಪ್ಪ, ಇಷ್ಟೆಲ್ಲ ಜನ ನಿಮ್ಮನ್ನು ಮುಟ್ಟಿ ಮಾತಾಡ್ಸೋಕ್ಕಾಗಲಿ ನಮಸ್ಕಾರ ಮಾಡೋಕ್ಕಾಗಲಿ ಆಗೋದಿಲ್ಲ, ಇವರೆಲ್ಲ ಹೆಂಗೆ ಉದ್ಧಾರ ಆಗ್ಬೇಕ್ರಿ ಅಪ್ಪ ಅಂತ ಕೇಳಿದರು. ಆವಾಗ ಕೈಲಾಸ ಮಂಟಪದ ಗೋಡೆ ಪೂರ್ಣ ಎರಿದ್ದು ಒಂದರ ಮೇಲೆ ಹಚ್ಚಿ 3 ನಿಚ್ಚಣಿಕೆ ಕಟ್ಟಿದ್ರು. ಸಿದ್ಧಾರೂಢರ ಲಂಗೋಟಿ ಮೇಲೆ ನಿಚ್ಚಣಿಕೆ ಹತ್ತಿ ಕೈಲಾಸ ಮಂಟಪದ ಗೋಡೆ ಮೇಲೆ ನಿಂತು 4 ದಿಕ್ಕಿಗೆ ನೋಡಿ ಕೆಳಗಿಳಿದು ಹೇಳಿದ್ರಂತ, ಶರಣ,
ಕರುಣಾರಸದ ಕೋಡಿ ಹರಿವ ಕಟಾಕ್ಷ ಅಂತ ಹೇಳಿಕರ ನಿಜಗುಣ ಶಿವಯೋಗಿಗಳು ಹೇಳಿದಂಗೆ ಎಲ್ಲಿಯವರೆಗೆ ನನ್ನ ದೃಷ್ಟಿ ಹರಿತು ಅಲ್ಲಿ ತನ ಎಲ್ಲರೂ ಉದ್ಧಾರ ಆದರು ನೋಡಪ್ಪ ಅಂತ ಸಿದ್ಧಾರೂಢರು ಹೇಳಿದ್ರಂತ. ಯಪ್ಪ ಇದೆಲ್ಲ ನಿಮ್ಮ ಮಹಿಮಾ ನೋಡ್ರಿ ಅಂತ ಶರಣಪ್ಪನವ್ರು ಅಂದ್ರಂತ. ಆವಾಗ ಸಿದ್ಧಾರೂಢರು ಹೇಳ್ತಾರೆ, ಶರಣಪ್ಪ ಇದು ನನ್ನ ಮಹಿಮಾ ಅಲ್ಲೋ ನಿನ್ನ ಶ್ರಮ ಅಂತಂದ್ರಂತ ನೋಡ್ರಿ. ನಿನ್ನ ಶ್ರಮ ಇಷ್ಟೆಲ್ಲ ಮಾಡೈತೆ ನೋಡು. ಇದು ಭೂತ ಪಿಶಾಚಿ ಇರುವಂಥ ಸುಡುಗಾಡ ಭೂಮಿ. ನೀ ಸಿದ್ಧಾರೂಢರ ಬಗ್ಗೆ ಓನಿ ಕೇರಿ ಊರು ಪಟ್ಟಣ ಹಗಲ ರಾತ್ರಿ ತಿರುಗಿ ಶ್ರಮಪಟ್ಟು ಹೇಳಿದ್ದಕ್ಕೆ ಇದೆಲ್ಲ ಕುಡ್ಯದ ನೋಡಪ್ಪ ಅಂತ ಹೇಳಿಕಾರ ಸಿದ್ಧಾರೂಢರು ಸಂತೋಷಭರಿತರಾಗಿ ಅಕ್ಕಲಕೋಟೆ ಶರಣಪ್ಪನವರಿಗೆ ಹೇಳ್ತಿದ್ರಂತ ನೋಡ್ರಿ. ಪ್ರತಿ ಅಮಾವಾಸ್ಯೆಗೆ ಅಕ್ಕಲಕೋಟೆ ಶರಣಪ್ಪನವರನ್ನ ಸಿದ್ಧಾರೂಢರ ಸನ್ನಿಧಾನದೊಳಗೆ ಪ್ರವಚನವನ್ನು ಮಾಡ್ತಿದ್ರಂತ ನೋಡ್ರಿ. ಮತ್ತು ಶರಣರು ಸಂಚಾರ ಜೀವನವನ್ನು ಮಾಡಿದರು. ಒಂದು ಕಡೆ ಉಳಿಲಿಲ್ಲ ಪಾಪ, ಬರೀ ಲೋಕ ಸಂಚಾರವನ್ನು ಮಾಡಿ ಸಿದ್ಧಾರೂಢರ ಕೀರ್ತಿ ಹಬ್ಬಿಸಿದರು. ಒಂದು ದಿವಸ ಸಿದ್ಧಾರೂಢರು ಹೇಳ್ತಾರೆ, ಶರಣಪ್ಪ ಒಂದು ಕಡೆ ಕುಂತಲ್ಲಿ ಕೊಂಡ್ರು ನಿನ್ನ 3 ಜನ್ಮದ ಸಂಕಲ್ಪ ಈಡೇರ್ತಾವು ಅಂತ ಅಂದ್ರಂತ ಸಿದ್ಧಾರೂಢರು. ಆವಾಗ ಶರಣಪ್ಪನವ್ರು ಹೇಳ್ತಾರೆ, ತಂದೆ ಹೋದ ವ್ಯಾಳ್ಯಾದಂಥ ವ್ಯಾಳೆ ಮತ್ತು ತಿರುಗಿ ಬರ್ತೈತೆ ಅಯ್ಯಪ್ಪ. ಕುರುಡ ಹುಡುಗನ ಕೈಯಾಗ ಆಟದೊಳಗಿನ ಕಾಯಿಗೆ ಸಿಕ್ಕಂಗೆ ಈ ಮನುಷ್ಯ ಜನ್ಮ ಸಿಕ್ಕೈತಿ. ಇನ್ನೊಮ್ಮೆ ಮನುಷ್ಯ ಶರೀರ ಹೆಂಗೆ ಸಿಕ್ಕಿತು ಅಯ್ಯಪ್ಪ? ಸ್ವರ್ಗದಲ್ಲಿರುವಂಥ ಶಿವನ ನಿನ್ನ ಶರೀರ ಧಾರಣೆ ಮಾಡಿ ಬಂದಿರುವಾಗ ನಿಮ್ಮ ಸೇವೆಯ ಸದಾವಕಾಶವನ್ನು ಕಳ್ಕೊಂಡು ನಾವ್ಯರ್ಥವಾಗಿ ಬದುಕಾಕ ಒಲ್ಲೆ ಅಂತ ಹೇಳಿದಂಥ ಪುಣ್ಯಾತ್ಮರು ಅಕ್ಕಲಕೋಟೆಯ ಶರಣಪ್ಪನವರು ರೇವಣಸಿದ್ಧ ಮಹಾಸ್ವಾಮಿಗಳು. ಅಕ್ಕಲಕೋಟೆ ಶರಣಪ್ಪನವರು ತಮ್ಮ ಇಡೀ ಸಂಪತ್ತನ್ನು ಕೇವಲ ಅನ್ನದಾನಕ್ಕಾಗಿನ ಸವಿಸಿದರು. ಸಾಧು ಬಂದಾನ ನೋಡು ತಂಗಿ, ಸಿದ್ಧ ಬಂದಾನ ನೋಡ ಇಲ್ಲೇ ಕುಂತಾನ ನೋಡ, ಜಗತ್ತ ಉದ್ಧಾರ ಮಾಡುವಂಥ ಯೋಗಿ ಬಂದಾನ ನೋಡ, ಎಡಕ್ಕೆ ನೋಡ ಬಲಕ್ಕೆ ನೋಡ, ಹಿಂದೆ ನೋಡ ಮುಂದೆ ನೋಡ, ಮ್ಯಾಲೆ ನೋಡ ಕೆಳಗೆ ನೋಡ, ಒಳಗೆ ನೋಡ ಹೊರಗೆ ನೋಡ, ಕೈಲಾಸ ಮಂಟಪದೊಳಗೆ ನೋಡ, ಪಲ್ಲಕ್ಕಿ ಒಳಗೆ ಕುಂತಾನ ನೋಡ, ತೇರಿನೊಳಗೆ ನೋಡ, ಅಡಗಿಯ ಮನೆಯ ಒಳಗೆ ನೋಡ ಅಂತ ಹೇಳಿಕಾರ ಬಹಳ ಸುಂದರವಾಗಿ ಸಿದ್ಧಾರೂಢರನ್ನ ಕುರಿತು ಭಜನೆಯನ್ನು ಮಾಡಿ ಆನಂದ ಭಾಷ್ಪಗಳನ್ನು ಅಕ್ಕಲಕೋಟೆ ಶರಣಪ್ಪನವರು ಸುರಿಸ್ತಿದ್ರಂತ. ಅಕ್ಕಲಕೋಟೆಯ ಶರಣಪ್ಪನವರು ಅವ್ರ ಬಗ್ಗೆ ಹೇಳ್ತಾರೆ ಏನಂದ್ರೆ, ಕೋಟಿ ಕನ್ನಡ ಜನಕ್ಕೆ ಅಕ್ಕಲಕೋಟೆ ಶರಣರ ಪಾದಕ್ಕೆ ಸಿದ್ಧ ಶಕ್ತಿಯ ವರವ ಪಡೆದು ಮೆರೆದ ಕಾಯಕ ಯೋಗಿಗೆ ಅಂತ ಹೇಳ್ತಾರೆ. ಕಾಯಕ ಯೋಗಿಗಳಾಗಿ ಸಿದ್ಧಾರೂಢರ ಒಂದು ಸೇವೆಯನ್ನು ಮಾಡಿದರು. ಅಕ್ಕಲಕೋಟೆ ಶರಣಪ್ಪನವರ ಬಗ್ಗೆ ನಮ್ಮ ಗುರುಗಳಾದಂತಹ ಮಹಾತಪಸ್ವಿ ಹಠಯೋಗಿ ನಿಂದ್ರಕಿ ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು ಒಂದು ಮಾತು ಹೇಳ್ತಿದ್ರು. ಏನಂದ್ರೆ, ಶರಣಪ್ಪನವರು ಎಲ್ಲರೂ ಹೊಂಟ್ರಪ್ಪ ಅಂದ್ರೆ ಹೊಲ್ದಾಗ ಯಾರು ಹತ್ತಿ ಬಿಡಿಸಾತಿದ್ರಂದ್ರೆ ತಾವು ಹೋಗಿ ಹತ್ತಿ ಬಿಡಿಸ್ತಿದ್ರಂತ. ಹತ್ತಿ ಬಿಡಿಸ್ಕೋತನ ಸಿದ್ಧಾರೂಢರ ಮಹಿಮೆಯನ್ನು ಹೇಳೋದಲ್ಲೇ, ಅವರ ಲೀಲೆಗಳನ್ನು ಹೇಳೋದು, ಅವರ ಮನಸ್ಸು ಸಿದ್ಧಾರೂಢರ ಕಡೆ ಹೋಗಬೇಕು, ಹಂಗೆ ಮಾಡೋದು. ಸಂಜೆ ಮಾಟ ಹತ್ತಿ ಬಿಡಿಸಿ ತಾವು ಬಿಡಿಸಿದ ಹತ್ತಿಯೆಲ್ಲ ಅಲ್ಲಿದ್ದಂತಹ ಕಾರ್ಮಿಕರಿಗೆ ನಿಮ್ಮ ಪಾಲಿಗೆ ಅಂತ ಹಂಚಿ ಬಂದುಬಿಡೋದು. ವಾರದೊಳಗೆ ಒಂದು 4 ದಿವಸ ಮುಂಜಾನೆ ಸಂಜೆಗೆ ಕೂಡೆ ಮನೆ ಒಳಗೆ ಪ್ರಸಾದ ವ್ಯವಸ್ಥೆ ಮಾಡೋದು. ಭಕ್ತರ ಪ್ರಸಾದಕ್ಕೆ ಬಂದ್ರಪ್ಪ ಅಂದ್ರೆ ಅಲ್ಲೇ ಸಿದ್ಧಾರೂಢರ ಕೀರ್ತಿಯನ್ನು ಹೇಳಿ ಅವರ ಪ್ರಚಾರವನ್ನು ಮಾಡೋದು. ಎಲ್ಲಿ ಹೋಗುತ್ತಾರೋ ಅಲ್ಲಿ ಕೇವಲ ಸಿದ್ಧಾರೂಢರ ಒಂದು ಮಹಿಮೆಯನ್ನು ಹೇಳಿ ಸಿದ್ಧಾರೂಢರ ಹಂತೇಕ ಹುಬ್ಬಳ್ಳಿಗೆ ಭಕ್ತ ಸಾಗರ ಹರಿದು ಬರೋ ಹಂಗೆ ಮಾಡಿದಂಥ ಪುಣ್ಯಾತ್ಮರು ಅಕ್ಕಲಕೋಟೆ ಶರಣಪ್ಪನವರು. ಎಷ್ಟೋ ಸಾವಿರ ಆವಾಗಿನ ಕಾಲಕ್ಕೆ ಸಾಲ ಮಾಡಿದ್ರಂತ ನೋಡ್ರಿ ಅಕ್ಕಲಕೋಟೆ ಶರಣಪ್ಪನವರು. ಎದರ ಸಂಬಂಧ ಅಂದ್ರೆ ಅನ್ನದಾನವನ್ನು ಮಾಡಿ ಭಕ್ತರಿಗೆ ಸಿದ್ಧಾರೂಢರ ಕೀರ್ತಿಯನ್ನು ಹೇಳೋದಕ್ಕಾಗಿ.
ಭಾಳ ಸಾಲಾತು, ಊರು ತುಂಬ ಸಾಲಗಾರರಾದರು. ದಿನ ಬೆಳಿಗ್ಗೆ ರಾತ್ರಿ ಬಂದು ಶರಣಪ್ಪನವ್ರ ಅಂತ್ಯಕ್ಕೆ ತಮ್ಮ ಸಾಲ ವಸೂಲಿಗೆ ನಿಂದಿರ್ತಿದ್ರು ಅವರು. ಆವಾಗ ಅಕ್ಕಲಕೋಟೆ ಶರಣಪ್ಪನವ್ರು ಏನು ಮಾಡ್ತಾರಂದ್ರೆ, ಬೆಳಗಾದ ಕೂಡಲೇ ಸುಮ್ಮನೆ ಹೊಂಟ್ಬಿಡ್ತಾರೆ. ಸೀದಾ ಎಲ್ಲಿ ಹೊಕ್ಕಾರಪ್ಪ ಅಂದ್ರೆ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಅಂತ್ಯಕ್ಕೆ ಹೊಕ್ಕಾರ. ಸಿದ್ಧಲಿಂಗ ಮಹಾರಾಜರು ತಮ್ಮ ಸಮಾಧಿಗೆ ತಾಮ ತೆಗ್ಗ ತೊಡಾಕತ್ತಿದ್ರು. ಅವರು ಮಣ್ಣು ತುಂಬಿ ತುಂಬಿ ಮ್ಯಾಲೆ ಒಗಿತಿದ್ರಂತ. ಅದನ್ನು ನೋಡಿದಂಥ ಅಕ್ಕಲಕೋಟೆ ಶರಣಪ್ಪನವರು ತಮ್ಮ ರೇಷ್ಮೆ ಶಾಲ್ನೊಳಗೆ ಆ ಮಣ್ಣು ತುಂಬಿ ತುಂಬಿ ಕಡಿಗೆ ಚೆಲ್ಲಿ ಬರ್ತಿದ್ರಂತ. ಅದನ್ನು ನೋಡಿದಂಥ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಶರಣಪ್ಪನವ್ರಿಗೆ ಹೇಳ್ತಾರೆ, ಏನೋ ಶರಣ, ನಿಮ್ಮಪ್ಪ ಬಂಗಾರದ ಕಿರೀಟ ಹಾಕ್ಕೊಂಡು ಮೆರೆಯಾಕತ್ತಾನ, ನೀ ಇಷ್ಟು ಸೇವಾ ಮಾಡಿದಿ, ನಿನ್ನ ಸಾಲಗಾರನ ಮಾಡಿ ಊರು ಬಿಡಿಸಿದನಲ್ಲೋ ಅವೆಂಥವ ಅಂತ ಅಂದ್ರಂತವ್ರು. ಆವಾಗ ಶರಣಪ್ಪನವ್ರು ಅಂದರು, ಬಂಗಾರದ ಕಿರೀಟ ಹಾಕ್ಕೊಂಡು ಸಿಂಹಾಸನ ಮೇಲೆ ಕುಂತವನು ನಮ್ಮಪ್ಪನ, ತನ್ನ ಒಂದು ಸಮಾಧಿಗಾಗಿ ತೆಗ್ಗು ತೊಡ್ಕೊಳ್ಳೋವ ನಮ್ಮಪ್ಪನ ಅಂತೇಳ್ಕಾರ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರಂತೆ. ಆವಾಗ ಸಿದ್ಧಲಿಂಗ ಮಹಾರಾಜರು ನಕ್ಕರು, ನೋಡಪ್ಪ ನಿಮ್ಮಪ್ಪ ಭಾಳ ಶಾಣ್ಯ, ಮಕ್ಕಳನ್ನ ಭಾಳ ಹುಷಾರು ಮಾಡಿದ ನಾವು, ಸಿದ್ಧಾರೂಢನ ಭಕ್ತರು, ನೀವು ಮಾತನಾಗ ಸಿಕ್ಕೊಳ್ಳೋದಿಲ್ಲ ನೋಡಪ್ಪ ಅಂತ ಲಚ್ಚಾಣ ಸಿದ್ಧಲಿಂಗ ಮಹಾರಾಜರು ಅಕ್ಕಲಕೋಟೆ ಶರಣಪ್ಪನವ್ರಿಗೆ ಅಂತಾರೆ. ಅಂದು ಶರಣಪ್ಪನವ್ರಿಗೆ ಹೇಳ್ತಾರೆ, ಶರಣ, ಎಲ್ಲೂ ಹೋಗಬೇಡ, ನೇರವಾಗಿ ನಿಮ್ಮೂರಿಗೆ ಹೋಗಪ್ಪ, ನಿಮ್ಮಪ್ಪ ನಿಂದೆಲ್ಲ ಆರಾಮ್ ಮಾಡ್ತಾನೆ ಹೋಗಂದ್ರಂತ. ಹೊಳ್ಳಿ ಮತ್ತು ಅಕ್ಕಲಕೋಟೆಗೆ ಬರೋ ಮಠ ಅಂದ್ರೆ ಸಿದ್ದಪ್ಪ ಅನ್ನುವ ಹೆಸರಿನಿಂದ ಸಾಕ್ಷಾತ್ ಸಿದ್ಧಾರೂಢರನ್ನ ಬಂದು ಅವರು ಮಾಡಿದಂಥ ಎಲ್ಲ ಸಾಲವನ್ನು ಚುಕ್ತಾ ಮಾಡಿ ಹೋಗಿಬಿಟ್ಟಿದ್ರಂಥ ಬಡ್ಡಿ ಸಹಿತವಾಗಿ. ಅಂದಮೇಲೆ ಎಂಥ ಒಂದು ಗುರು ಮತ್ತು ಶಿಷ್ಯರ ಸಂಬಂಧ ಅಕ್ಕಲಕೋಟೆ ಶರಣಪ್ಪನವ್ರದ್ದು ಸಿದ್ಧಾರೂಢರದು ಅಂತ. ಒಂದು ಸಾರಿ ನದಿ ತುಂಬಿ ಹರಿತಿತ್ತು, ಪ್ರವಚನಕ್ಕೆ ಹೋಗಬೇಕಾಗಿತ್ತು. ಸಿದ್ಧಾರೂಢರ ಹೆಸರು ತಗೊಂಡು ಅಕ್ಕಲಕೋಟೆ ಶರಣಪ್ಪನವರು ಹೊಳೆಯೊಳಗೆ ಹಂಗೆ ಹಾರ್ತಾರೆ. ಆವಾಗ ಒಬ್ಬ ಬೆಸ್ತನ ಒಂದು ರೂಪದೊಳಗೆ ಸ್ವತಃ ಸಿದ್ಧಾರೂಢರನ್ನ ಬಂದು ಆ ಶರಣಪ್ಪನವರನ್ನು ರಕ್ಷಣೆ ಮಾಡ್ತಾರೆ. ಸಂತೋಷಪಟ್ಟು ಶರಣಪ್ಪನವರು ಆ ಬೆಸ್ತನ ಕೈಯೊಳಗೆ ಒಂದು ದುಡ್ಡು ಕೊಟ್ಟು ಬಂದಿದ್ದರಂತೆ. ಹುಬ್ಬಳ್ಳಿಗೆ ಬಂದು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡೋ ಮಟ್ಟ ಸಿದ್ಧಾರೂಢರಿಗೆ ನೆಗಡಿ ಆಗಿತ್ತು. ಯಪ್ಪ ನೆಗಡಿ ಆಗೈತ್ರ ಅಂತ ಕೇಳ್ತಾರೆ ಶರಣಪ್ಪನವರು. ಹೌದಪ್ಪ ಶರಣ, ನಿನ್ನನ್ನು ಹೊಳೆಯೊಳಗಿಂದ ರಕ್ಷಣೆ ಮಾಡೋಕ್ಕೆ ಹೊಳಿಗೆ ಬಂದಿದ್ದೆಲ್ಲ ತಂಪಾಗೈತಿ ಅಂದ್ರಂತ. ತಮ್ಮ ಮುಷ್ಟಿ ಬಿಚ್ಚಿದ್ರಂತ. ಆ ಹೊಳಿ ದಂಡಿ ಮೇಲೆ ಅಕ್ಕಲಕೋಟೆ ಶರಣಪ್ಪನವರು ಕೊಟ್ಟಂಥ ಆ ಒಂದು ಬೆಳ್ಳಿಯ ದುಡ್ಡು ಸಿದ್ಧಾರೂಢರ ಕೈಯೊಳಗಿತ್ತಂತ. ಆವಾಗ ಆನಂದ ಬಾಷ್ಪಗಳನ್ನು ಸುರಿಸಿ ಸಿದ್ಧಾರೂಢರ ಪಾದವನ್ನು ಗಟ್ಟಿಯಾಗಿ ಹಿಡಿದು ಅಕ್ಕಲಕೋಟೆ ಶರಣಪ್ಪನವರು, ನಿನ್ನಂಥ ಗುರುವನ್ನು ಪಡೆದು ನಾನು ಧನ್ಯನಾದೆ ಸದ್ಗುರುನಾಥ, ನಿನ್ನ ಕೃಪಾದೃಷ್ಟಿ ನನ್ನ ಮೇಲೆ ಸದಾಕಾಲ ಇರಲಿ ಅಂಥೇಳಿ ಬೇಡಿಕೊಂಡ್ರಂತ. ಹಿಂಗೆ ಇನ್ನೂ ಅನೇಕ ಲೀಲೆಗಳನ್ನು ಅಲ್ಲಿ ಶರಣಪ್ಪನವ್ರು ಮಾಡಿದ್ದಾರೆ. ಅವನ್ನೆಲ್ಲ ಇಲ್ಲಿ ಅವರು ವಿವರಣೆ ಮಾಡಿಲ್ಲ. ಇದರೊಳಗೆ ಕೆಲವೊಂದು ನಾನು ವಿಶೇಷವಾಗಿದ್ದಂಥವನ್ನು ಹೇಳಿದ್ದೀನಿ. ಮುಂದಿನ ಭಾಗದೊಳಗೆ ಲೇಖಕರು ಮತ್ತೆ ಏನು ಹೇಳ್ತಾರೆ ಅದನ್ನು ಕೇಳಿ ನಾವೆಲ್ಲರೂ ಸಹಿತ ಧನ್ಯರಾಗೋಣ.